ಹೇ ಗೈಸ್, ಬೆಂಕಿ ಅಪ್ಡೇಟ್ ಏನು ಗೊತ್ತಾ? KGF ಚಾಪ್ಟರ್ 3 ರಿಲೀಸ್ ಡೇಟ್ ಔಟ್ ಅಂತ ಏನು ನೀವು ನ್ಯೂಸ್ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಸತ್ಯನ ಸುಳ್ಳ ಬನ್ನಿ ನೋಡ್ಕೊಂಬರೋಣ. KGF ಚಾಪ್ಟರ್ 3 ನ್ಯೂಸ್ ಬಂದ್ಬಿಟ್ಟು ಇವಾಗ ಏನು ನಡೀತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಪ್ರೆಸೆಂಟ್ ಆಗಿ ಯಾವುದೇ ಥರದ ಅಪ್ಡೇಟ್ ಇನ್ನೂ ಬಂದಿಲ್ಲ. ಹಾಗೆ KGF ಚಾಪ್ಟರ್ 3 ಅಪ್ಡೇಟನ್ನು ಯಾರು ಕೊಟ್ಟರು ಮತ್ತು ಯಾರ ಅಕೌಂಟಿಂದ ಈ ಪೋಸ್ಟ್ ಆಗಿದೆ ಅಂತ ಬನ್ನಿ ನೋಡ್ಕೊಂಬರೋಣ. ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡೋಕೆ ಮೊದಲು ಇವಾಗ ಪ್ರಶಾಂತ್ ನೀಲ್ ಅವರ ಕೈಯಲ್ಲಿರುವಂಥ ಮೂವಿ ಯಾವ ಅಂತ ಬನ್ನಿ ನೋಡ್ಕೊಂಬರೋಣ. ಪ್ರಶಾಂತ್ ನೀಲ್ ಅವರು ಬಂದ್ಬಿಟ್ಟು ಇವಾಗ ದೇವರ 2 ಚಿತ್ರದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಇವರ ಡ್ರೀಮ್ ಹೀರೋ ಆ್ಯಂಡ್ ಹಾಗೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಏನು ಕರಿತಾ ಇದ್ರು ನೋಡಿ, ಪ್ರಶಾಂತ್ ನೀಲ್ ಅವರು ಬಂದ್ಬಿಟ್ಟು ಅವರು ಜೂನಿಯರ್ NTR ಅವರ ಚಿತ್ರದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಹಾಗೆ ಜೂನಿಯರ್ NTR ದೇವರ 2 ಮೂವಿ ಕೂಡ ಇನ್ನೇನು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಹಾಗೆ ದೇವರ 2 ಮೂವಿ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಕೂಡ ಆಗ್ತಾ ಇದೆ. ಆ್ಯಂಡ್ ಹಾಗೆ ಬಂದ್ಬಿಟ್ಟು ದೇವರ 2 ಮುಗಿದ ನಂತರ ಪ್ರಭಾಸ್ ಅವರಿಗೆ ಬಂದ್ಬಿಟ್ಟು ಪ್ರಶಾಂತ್ ನೀಲ್ ಅವರು ಸಲಾರ್ 2 ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಸಲಾರ್ 2 1 ಕೂಡ ಇದೇ 1 ಇಯರ್ ಹಿಂದೆ ಬ್ಯಾಕ್ ರಿಲೀಸ್ ಆಗಿತ್ತು. ಇವಾಗ ಸಲಾರ್ 2 ಕೂಡ ಪ್ರಶಾಂತ್ ನೀಲ್ ಅವರದ ಕಥೆಯಾಗಿರೋದ್ರಿಂದ ಸಲಾರ್ 2ನಲ್ಲಿ ಕೂಡ ಇವರೇ ಡೈರೆಕ್ಷನ್ನಲ್ಲಿ ಸಲಾರ್ 2 ಕೂಡ ಮೂಡಿ ಬರಲಿದೆ. ಆ್ಯಂಡ್ ಹೀಗಾಗಿ ಪ್ರಶಾಂತ್ ನೀಲ್ ಅವರ ಶೆಡ್ಯೂಲ್ ಕೂಡ ಇನ್ನೂ ತುಂಬ ಬ್ಯುಸಿಯಾಗಿದೆ. ಆ್ಯಂಡ್ ಹಾಗೆ ಯಶ್ ಅವ್ರದ್ದು ಕೂಡ ಶೆಡ್ಯೂಲ್ ಅಷ್ಟೇ ತುಂಬಾ ಬ್ಯುಸಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಸದ್ಯ ನಡೀತಾ ಇರೋ ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ಇವರು ಅತಿ ಹೆಚ್ಚು ವರ್ಕೌಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ವರ್ಕೌಟ್ ಅಂದ ತಕ್ಷಣ ಜಿಮ್ ಅಲ್ಲ ನಾನು ಹೇಳ್ತಾ ಇರೋದು, ಅಂದರೆ ಬಿಗ್ ಮಟ್ಟದಲ್ಲಿ ದೊಡ್ಡ ಸ್ಟೇಜ್ಗೆ ಟಾಕ್ಸಿಕ್ ಮೂವಿನ ಒಯ್ಯೋ ಥರ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅದೇ ಥರನ ಅವರ ಮೂವಿ ಭರವಸೆ ಕೂಡ ಹೆಚ್ಚಿದೆ. ಇತ್ತೀಚೆಗೆ ಇವರ ಟ್ರೈಲರ್ ಕೂಡ ಒಂದು ಔಟ್ ಆಗಿತ್ತು. ಆ್ಯಂಡ್ ಹಾಗೆ ತಮ್ಮ ಸ್ಮಾರ್ಟ್ ಲುಕ್ನಿಂದಲೇ ಟಾಕ್ಸಿಕ್ ಸದ್ಯ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವ ಯಶ್ ಅವರು ಬಂದ್ಬಿಟ್ಟು ಇನ್ನೂ ಯಾವುದೇ ಥರದ KGF ಬಗ್ಗೆ ಅಪ್ಡೇಟ್ ಅವರು ಕೂಡ ಯಾವುದೇ ಥರದ ಕೊಟ್ಟಿಲ್ಲ. ಆ್ಯಂಡ್ ಹಾಗೆ ಅವರು ಕೂಡ ಹೇಳಿದ್ದಾರೆ ರಾಮಾಯಣ 1 ರಾಮಾಯಣ 2 ಕೂಡ ಅವರ ಪ್ರೆಸೆಂಟ್ ಅಂದರೆ ಮುಂದಿನ ಡ್ರೀಮ್ ಪ್ರಾಜೆಕ್ಟ್ ಆಗಿ ಕೂಡ ಅವರು ಹಾಲಿವುಡ್ಡಿಂದ ಆ್ಯಕ್ಷನ್ ಹೀರೋ ಆಗಿ ಆ್ಯಕ್ಷನ್ ಹೇಳುವಂಥ ಮಾಸ್ಟರ್ಗಳನ್ನು ಕರೆಸಿದ್ದಾರೆ. ಹೀಗಾಗಿ ಅವರ ಬಹುಕೋಟಿ ವೆಚ್ಚದ ಮೂವಿ ಅಂತಲೇ ರಾಮಾಯಣ ಗುರುತಿಸ್ಕೊಂಡಿದೆ. ಯಾಕಂದರೆ ಇದು ಬಂದ್ಬಿಟ್ಟು 2,000 ಕೋಟಿ VFX, ಅಂದರೆ ಎಲ್ಲ ಮೂವಿ ಬಜೆಟ್ ಬಂದ್ಬಿಟ್ಟು 2,000 ಕೋಟಿ ಹಾಕ್ತೀವಿ ಅಂತ ಆಲ್ಮೋಸ್ಟ್ ಕೂಡ ಇತ್ತೀಚೆಗೆ ಸಿನಿಮಾದ ಡೈರೆಕ್ಟರ್ ಕೂಡ ಹೇಳ್ಕೊಂಡಿದ್ರು. ಹಾಗೆ ಯಶ್ ಅವರು ಕೂಡ ದೊಡ್ಡ ಮಟ್ಟದಾಗಿ ಏನೋ ಒಂದು ಮಾಡ್ತೀವಿ ಅಂತ ಅವರು ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ KGF ಚಾಪ್ಟರ್ 3 ಯಾವುದೇ ಥರದ ಅಪ್ಡೇಟ್ ಇನ್ನೂ ಇಲ್ಲ. ಈ ಅಪ್ಡೇಟ್ ಬಂದ್ಬಿಟ್ಟು ಅಂದರೆ KGF 3 ಡ್ರಾಫ್ಟ್ ಅಂತ ಏನು ಆ ಲಿಸ್ಟ್ ಅದು ಇಮೇಜ್ ಔಟ್ ಆಗಿದೆ ನೋಡಿ ಬಂದ್ಬಿಟ್ಟು, ಅದು ಬಂದ್ಬಿಟ್ಟು ಪ್ರಶಾಂತ್ ನೀಲ್ ಅವರ ಫೇಕ್ ಅಕೌಂಟ್, ಅಂದರೆ ಇನ್ನೊಬ್ಬ ಯಾವುದೇ ಥರದ ಸೇಮ್ ಅಕೌಂಟ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಔಟ್ ಮಾಡಿದ್ದಾರೆ. ಹೀಗಾಗಿ KGF ಚಾಪ್ಟರ್ 3 ಇನ್ನೂ 5-6 ಇಯರ್ಸ್ ಅಥವಾ ಇನ್ನೂ 7ರಿಂದ 8 ವರ್ಷನ ರಿಲೀಸ್ ಡೇಟ್ ಆಗೋದು, ಅಂದರೆ ಶೂಟ್ ಆಗೋದೇ ಫಸ್ಟ್ ಆಫ್ ಆಲ್ ಇನ್ನೂ ಲೇಟ್ ಅಂತಲೇ ಹೇಳ್ಬೋದು.